ಆದರೆ ಸದ್ಗುರುನಾಥ ಎಲ್ಲ ಕಾಲಕ್ಕೂ ನಮ್ಮ ಕೈಯನ್ನು ಹಿಡಿತಾರೆ. ಅದಕ್ಕೆ ನಮ್ಮ ಹಳ್ಳಿಯಲ್ಲಿ ಒಂದು ಮಾತನ್ನು ಹೇಳಿಬಿಡ್ತಾರೆ, ಏನಂತ? ಹರ ಮುನಿದರು ಏನು ಹೇಳ್ತಾರವರು? ಹರ ಮುನಿದರು ಗುರು ಕಾಯು, ಗುರು ಮುನಿದರೆ ಹರ ಕಾಯಲಾರ. ಪರಮಾತ್ಮನ ಕಡೆಯಿಂದ ನೀವು ಶಾಪಗ್ರಸ್ತರಾಗಿ ಭೂಮಿಗೆ ಬಂದಿದ್ವಿ ಅಂದ್ರೆ, ಪರಮಾತ್ಮ ನಮ್ಮನ್ನು ಏನೇನೋ ಕಾರಣಗಳಿಂದ ಅನೇಕ ಕ್ಷುದ್ರ ಜೀವಿಗಳನ್ನಾಗಿ ಹುಟ್ಟಿಸಿದ್ದ ಅಂದ್ರೆ ಸದ್ಗುರುನಾಥನ ಕೃಪಾ ಆಯಿತು ಅಂದ್ರೆ ನಿಮ್ಗೆ ಲಕ್ಷ್ಯದಲ್ಲಿರಲಿ, ಹುಲಿಯ ಜನ್ಮದಲ್ಲಿದ್ದಂಥವನನ್ನ ತನ್ನ ಮರಿಯನ್ನಾಗಿ ಸ್ವೀಕಾರ ಮಾಡಿ ಮನುಷ್ಯ ಜನ್ಮವನ್ನು ಕರುಣಿಸಿದಂಥವರು ಅಂದ್ರೆ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು ಹುಲಿ ಇದ್ದಂಥವನನ್ನು ಗುರುನಾಥಾರೂಢರನ್ನಾಗಿ ಮಾಡಿದರು. ಗರ್ವದಿಂದ ತುಂಬಿಕೊಂಡಿರುವಂತಹ ಸುರಪುರದ ಸುಭಾಷ್ ಶಾಸ್ತ್ರಿಯನ್ನ ನಿಗರ್ವಿಯಾಗಿರುವಂತಹ ಶಿವಪುತ್ರ ಸ್ವಾಮಿಯನ್ನಾಗಿ ಮಾಡಿದರು. ಸದ್ಗುರುನಾಥ ಮನಸ್ಸು ಮಾಡಿದ ಅಂದ್ರೆ ನಿಮ್ಗೆ ಲಕ್ಷ್ಯದಲ್ಲಿರಲಿ, ಮಣಕವಾಡ ಮಠಕ್ಕೆ ಅಂಥ ಇಂಥ ಭಕ್ತರು ಬಂದ್ರೆ ಅಜ್ಜವರು ಕೆಲವು ಸರಿ ಮಾತಾಡಿಸ್ತಿದ್ರು, ಕೆಲವು ಸರಿ ಸುಮ್ಮನೆ ಕೂಡುತ್ತಿದ್ರು. ಆದ್ರೆ ಕಾವಿ ಬಟ್ಟೆ ತೊಟ್ಟವರು ಮಣಕವಾಡದ ಮಠಕ್ಕೆ ಹೆಜ್ಜೆ ಇಟ್ಟರು ಅಂದ್ರೆ ಅಜ್ಜವ್ರು ಹೆಜ್ಜೆ ಇಡಿಸ್ಕೊಡ್ತಿದ್ದಿಲ್ಲ. ಮುರ್ತುಂಜಿ ಅಪ್ಪ ಅವ್ರನ್ನ ಮಠದಿಂದ ಹೊರಗೆ ಹಾಕೋ ತನಕ ಮಠದ ಅಂಗಳದೊಳಗನೆ ಬರಲಾರ್ದಂಗ ದೂರದೊಳಗನ ಅವ್ರನ್ನ ಓಡಿಸಿ ಬಿಡ್ತಿದ್ರು. ಕಾವಿ ಬಟ್ಟೆಯನ್ನು ಕಂಡ್ರು ಅಂದ್ರೆ ಉಗ್ರ ರೂಪವನ್ನೇ ಮುರ್ತುಂಜಿ ಅಪ್ಪ ಅವ್ರು ತಾಳ್ತಿದ್ರು. ಅಂಥದ್ರಲ್ಲಿ ಒಬ್ಬ ಸಾಧು ಕಾವಿ ಬಟ್ಟೆಯನ್ನು ತೊಟ್ಟು ಮೈ ಮೇಲೆ ಒಂದು ಹೊದಿಕೆ, ಕೆಳಗೊಂದು ಲುಂಗಿ, ಊರಾಗ ಬರುವಾಗ ಮಠದ ಕಡೆಗೆ ಹೊಂಟ ತಕ್ಷಣ ಮಠದ ಭಕ್ತರು ಹೇಳಿದ್ರು ಅವಂಗ, ಉಳ್ದವ್ರು ಹೋದ್ರೆ ನಡೀತದ, ನಮ್ಮ ಮಠದೊಳಗೆ ಕಾವಿ ಬಟ್ಟೆ ತೊಟ್ಕೊಂಡು ಹೋದೆ ಅಂದ್ರೆ ಅಜ್ಜಾರು ಬಿಡುದಿಲ್ಲ, ನಿನ್ನ ಬಡಿತಾರ, ಹೋಗ್ಬೇಡ ಅಂತ ಹೇಳಿದ್ರು. ಅವ ಅಂದ, ಎಲ್ಲ ಸಾಕಾಗಿನ ಬಂದೀನಿ, ಕಾವಿ ಬಟ್ಟೆಯನ್ನು ತೊಟ್ಟುಕೊಂಡು ಯಾವುದು ಬ್ಯಾಡಂತಾನೆ ಇಲ್ಲಿಗೆ ಬಂದೀನಿ, ಬಡಿದ್ರು ಬಡಿವಲ್ಲಕ್ಕ, ಮಹಾತ್ಮನ ಕಡೆಯಿಂದ ಬಡಿಸ್ಕೊಳ್ಳೋದು ಅಂದ್ರೆ ಅದು ನನ್ನ ಭಾಗ್ಯನ ಆಗಿರುವಲ್ತಕ್ಕ, ಆ ಮಠಕ್ಕೆ ನಾನು ಹೋಗೇ ತೀರಾವಂತ ಮಠದ ಕಟ್ಟಿಗೆ ಬಂದು ಕೂತ್ಕೊಂಡ್ರು. ಜಯಂತಿ ಮಠ ಅವನು ನೋಡಿದ ಮೇಲೆ ಅಪ್ಪವರು ಒಂದು ದಿವಸ 2 ದಿವಸ ಅಲ್ಲೇ ಕೂತ್ಕೊಂಡ. ಅವರು ಸುಮ್ಮನೆ ಇದ್ರಂತ ಅಜ್ಜವರು. 3ನೇ ದಿವಸ ಅವನು ಒಳಗೆ ಕರೆದು ಸ್ವತಃ ಅವರೇ ಅನ್ನ ಮಾಡಿ, ಸುಮಾರು ಒಂದು 4 ಸೇರಿನ ಅನ್ನ ಮಾಡಿರ್ಬೋದಂತ. ಅವ್ರು ನನಗೆ ಹೇಳಿದ್ದ ಕಥೆ ಇದೆ. 4 ಸೇರಿನ ಅನ್ನ ಮಾಡಿದ್ರಂತೆ. ಅನ್ನ ಸಾರು ಅವನು ಮುಂದೆ ಇಟ್ಟು 2 ದಿವಸ ಆದ್ರೂ ಊಟ ಇಲ್ದವ ಮಠದಾಗನ ಕೂತ್ಕೊಂಡಿದ್ದ. ಯಾರು ಅಂತ ಇವರು ಮಾತಾಡಿಸಿದ್ದಿಲ್ಲ, ಅವ್ರು ಕರೆದು ಮಾತಾಡಿಸುವವರಿಗೂ ನಾನು ಹೋಗಬಾರ್ದು ಅಂತ ಸಾಧುನೂ ಹಂಗ ಕೂತ್ಕೊಂಡಿದ್ದ. ಅಪ್ಪ ಅವರು 3ನೇ ದಿವಸಕ್ಕೆ ಅವನು ಕರೆದು 4 ಸೇರಿನ ಅನ್ನ ಮಾಡಿದ್ರಲ್ಲ, ಆ ಬುಟ್ಟಿನ ತಗೊಂಡು ಹೋಗಿ ಅವನ ಮುಂದಿಟ್ಟು, ಇದು ಮುಗಿತನ ಉಣಬೇಕು ನೀ ಅಂದ್ರಂತ. ಈ ಅನ್ನ ಖಾಲಿ ಆಗುತ್ತಾನ ಉಣಬೇಕು. ಸದ್ಗುರುನಾಥನ ಕೃಪಾ ನೀವು ಹೇಳ್ತೀರಂದ್ರೆ ಅದೇನು ದೊಡ್ಡದಾಗುತ್ತೆ. ಅನುಭವ ಮಂಟಪದಲ್ಲಿ ಬಸವಣ್ಣ ಒಟ್ಟಿದಂತ ನಿಟ್ಟು ಖಾಲಿ ಆಗುವವರಿಗೂ ಅಲ್ಲಮ ಪ್ರಭುಗಳು ಅನ್ನವನ್ನು ಆರೋಹಣ ಮಾಡ್ಯಾರಂತ. ತಾವು ಕೊಟ್ಟಂಥದ್ದು ತಮ್ಮ ಅಮೃತ ಹಸ್ತದಿಂದ ಸಿದ್ಧವಾದಂಥ ಈ ಪ್ರಸಾದ, ಇದನ್ನು ಉಣ್ಣೋದು ಎಷ್ಟೊತ್ತು ಅಂತ 4 ಸೇರಿನ ಅನ್ನವನ್ನ ಒಬ್ಬನ ಸಾಧು ಅಲ್ಲಿ ಕೂತ್ಕೊಂಡು ಉಂಡ ಬಳಿಕ ಅವನ ಕಣ್ಣಲ್ಲಿನೇ ಕಣ್ಣಿಟ್ಟು ಮೃತ್ಯುಂಜಯ ಅಪ್ಪಗಳು ನೋಡಿದ್ರು. ಆ ಸಾಧು ಸಾಮಾನ್ಯನಾಗ್ಲಿಲ್ಲ. ಇಲ್ಲೇ ಹುಬ್ಬಳ್ಳಿ ಹತ್ತಿರಕ್ಕೆ ನೀವು ಹೋದ್ರಿ ಅಂದ್ರೆ ಕಟ್ನೂರಿನೊಳಗ ಚನ್ನಬಸವ ಸ್ವಾಮಿಗಳು ಅಂತ ಆಗಿ ಹೋದ್ರು. ಏನೂ ಇಲ್ಲದೆ ಇರುವಂಥ ಹರಕ ಬಟ್ಟಿ ಒಳಗೆ ಬಂದಂಥ ಸಾಧುವಿನ ಇವತ್ತು ಮಠ ನೋಡಿಬಿಟ್ರೆ ಆಶ್ಚರ್ಯ ಅನಿಸ್ತದೆ. ನನ್ನೊಳಗೆ ಏನೂ ಇದ್ದಿಲ್ಲ, ಯಾವ ತಪಸ್ಸು ಇದ್ದಿಲ್ಲ, ತನ್ನ ತಪದ ಶಕ್ತಿಯನ್ನ ತನ್ನ ದಿವ್ಯ ಚಕ್ಷುಗಳಿಂದ ಧಾರೆ ಎರೆದಿರುವಂಥವರು ಮಣಕವಾಡದ ಮೃತ್ಯುಂಜಯ ಸ್ವಾಮಿಗಳು ಅಂತ ಚನ್ನಬಸವ ಸ್ವಾಮಿಗಳು ಹೇಳುತ್ತಿದ್ರು. ಆತನ ದೃಷ್ಟಿಗೆ ಬಿದ್ವಿ ಅಂದ್ರೆ, ಸದ್ಗುರುನಾಥ ಒಮ್ಮೆ ಒಲದು ನಮಗ ಕೃಪಾ ಮಾಡಿದ ಅಂದ್ರೆ ನೀವೇನು ಬೇಡೋದು ಬೇಕಾಗಿಲ್ಲ. ನಿಮಗೇನು ಬೇಕು ಅನ್ನುವುದನ್ನು ತಾನ ವಿಚಾರ ಮಾಡಿ ಕಾಲ ಕಾಲಕ್ಕೆ ಎಲ್ಲವನ್ನು ಆಶೀರ್ವಾದವನ್ನು ಮಾಡುವಂಥ ಶಕ್ತಿ ಸದ್ಗುರುಗಳಲ್ಲಿರುವುದರಿಂದ ಪರಮಾತ್ಮನ ಕೃಪಾ ನಮ್ಮ ಮೇಲೆ ಇಲ್ಲದೆ ಇದ್ರೂ ನಡೀತದೆ. ಸದ್ಗುರುನಾಥನ ಕೃಪೆಯನ್ನು ನಾವು ಪಡೆದೇ ತೀರಬೇಕು, ಸದ್ಗುರುನಾಥನ ಆಶೀರ್ವಾದವನ್ನು ಪಡಿಬೇಕು. ಅದಕ್ಕೆ ಮೃತ್ಯುಂಜಯ ಅಪ್ಪಗಳವರು, ಅಭಿನವ ಮೃತ್ಯುಂಜಯ ಅಪ್ಪಗಳವರು ಇಷ್ಟೆಲ್ಲ ಪರಿಶ್ರಮ ಮಾಡೋದು ಯಾಕಂದ್ರೆ, ಯಾರ ಕೈ ಒಳಗೆ ಎಂಥ ಶಕ್ತಿ ಐತಿ ಗೊತ್ತಿಲ್ಲ, ಯಾರಿಗೆ ಯಾವ ರೀತಿಯೊಳಗೆ ಕೃಪಾ ಆಕೈತಿ ಗೊತ್ತಿಲ್ಲ.
ಆದ್ರೆ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತನ ಹೃದಯಕ್ಕೆ ಒಬ್ಬಲ್ಲ ಒಬ್ಬ ಸಂತನ ದರ್ಶನ ಆಗಬೇಕು. ಅವರ ಮನಸ್ಸಿನೊಳಗಿರುವಂತಹ ದುಃಖ ಎಲ್ಲ ದೂರ ಆಗಬೇಕು. ಅವರು ಸದ್ಭಕ್ತರಾಗಿ ಆನಂದದಿಂದ ಯಾವಾಗಲೂ ಇರಬೇಕು ಅನ್ನುವ ಕಾರಣಕ್ಕಾಗಿ ಎದ್ದು ಹೋಗ್ಬೇಡ್ರಿ, ಕೂಡ್ರಿ 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 ಅಂತ ಯಾಕೆ ಹೇಳ್ತಾರಂದ್ರೆ, ಕೂಡುವುದು ಒಂದು ದೊಡ್ಡ ತಪಸ್ಸು. ನೀವು ಸುಮ್ಮನೆ ಕೂಡುವುದು ಕಲಿತ್ರಿ ಅಂದ್ರೇ ಪರಮಾತ್ಮನಿಗೆ ಅನಿಸ್ತದೆ. ಮಕ್ಕಳು ಬಂದು 2 ತಾಸಾತು 3 ತಾಸಾತು, 3 ತಾಸುಗಳ ಕಾಲ ಸುಮ್ಮನೆ ಕೂತಾವು ಅಂದ್ರೆ ಪರಮಾತ್ಮನಿಗೆ ಅನಿಸ್ತದೆ, ನನ್ನ ಚಿಂತನೆಯನ್ನು ಕೇಳ್ಕೊಂತ, ನನ್ನ ಧ್ಯಾನವನ್ನು ಮಾಡ್ಕೋತ, ಬಂದಂತ ಅಮೃತದ ನುಡಿಗಳನ್ನು ಆಲಿಸ್ಕೊಂತ ಇವೆಲ್ಲ ಮಕ್ಕಳು ಕೂತ್ಕೊಂಡಾವಂದ್ರೆ ಇವರಿಗೆ ನಾನು ಅನುಗ್ರಹವನ್ನು ಮಾಡೇ ತೀರಬೇಕು ಅಂತ ಪರಮಾತ್ಮನಿಗೆ ಒಳಗ ಇಚ್ಛೆ ಆಕ್ಕದ. ಅವನ ಕೃಪಾ ಯಾವಾಗ ಆಕೈತೆ ಅಂದ್ರೆ ಅವನ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ. ಬರೀ ಕಸ ಹೊಡೆಯುವುದರಿಂದ. ಗರ್ಗದ ಮಠದಲ್ಲಿ ಒಬ್ಬ ಮಠದಂಗಳದ ಕಸ ಹೊಡಿತಿದ್ದ. ಅವನ ಹತ್ರಕ್ಕೆ ಕೊಲ್ಲಾಪುರದ ದಂಪತಿಗಳು ಬಂದು ಗರ್ಗದ ಮಡಿವಾಳ ಅಜ್ಜನಿಗೆ ಬೇಡಿದ್ರಂತೆ, ಅಪ್ಪ ದೊಡ್ಡ ಶ್ರೀಮಂತಿಕೆ ಕೊಟ್ಟಿದೆ, ಆದ್ರೆ ಆ ಮಕ್ಕಳಷ್ಟು ಕೊಟ್ಬಿಟ್ಟು ಆಶೀರ್ವಾದ ಮಾಡಿದಿ ಅಂದ್ರೆ ನಮ್ಮ ಶ್ರೀಮಂತಿಕೆಯು ಸಾರ್ಥಕ ಆಕ್ಕದ. ನೀನು ಏನು ಬೇಡತಿ ಅದನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತೀನಿ. ಬರುವಾಗಲೇ ಅವರೆಲ್ಲ ಹಣ್ಣು ಹಂಪಲಗಳನ್ನು ತಂದಿದ್ರು, ಬಂಗಾರದ ನಾಣ್ಯಗಳನ್ನು ತಂದಿದ್ರು. ಬಹಳ ದೊಡ್ಡ ಶ್ರೀಮಂತರು. ಅದನ್ನು ಮುಂದಿಟ್ಟು ಗರ್ಗದ ಅಜ್ಜನಿಗೆ ಮಕ್ಕಳು ಬೇಕು ಅಂತ ಬೇಡಿದ ತಕ್ಷಣ ಗರ್ಗದ ಮಡಿವಾಳ ಅಜ್ಜರಂದ್ರು, ನಿಮ್ಮ ಹಣೆ ಬರದಾಗ ಮಕ್ಕಳಾಗೋದು ಬರದಿಲ್ಲ ಅಂದ್ರು. ನಿಮ್ಮ ಹಣೆ ಬರದಾಗ ಮಕ್ಕಳಾಗೋದು ಬರದಿಲ್ಲ, ಬೇಡಬೇಡ್ರಿ, ಎದ್ದೋಗ್ರಿ ಇಲ್ಲಿಂದ, ತಗೊಂಡ್ನಡ್ರಿ ಇದನ್ನಂತೇಳಿ ತಂದಂತ ಹೂವು ಹಾರ ಹಣ್ಣು ನಾಣ್ಯ ಎಲ್ಲವನ್ನ ತಿರುಗಿ ಅವ್ರಿಗೆ ಕೊಟ್ಟು ಅದನ್ನ ಹಿಡ್ಕೊಂಡು ಮಠದಿಂದ ಹೊರಗೆ ಹೋಗುವಾಗ ದಂಪತಿಗಳ ಕಣ್ಣಲ್ಲಿ ಮಕ್ಕಳು ಆಗದೇ ಇದ್ರೂ ಚಿಂತಿಲ್ಲ, ಆದ್ರೆ ಮಠಕ್ಕೆ ಬಂದಾಗ ಬೇಕು ಅಂದಾಗ ಸುಮ್ಮನೆ ಆಶೀರ್ವಾದ ಮಾಡಿ ಕಳಿಸಿಬಿಟ್ರೆ ಆಗಿ ಹೋಗಿತ್ತು. ನಿಮ್ಮ ಹಣೆ ಬರದಾಗ ಮಕ್ಕಳಾಗೋದು ಬರದೇ ಇಲ್ಲ ಅಂತ ಇಷ್ಟು ಖಾರವಾಗಿ ನುಡಿದು ಬಿಟ್ರಲ್ಲ ಅಂತ ಮಕ್ಕಳಿಲ್ಲದ್ದು ಒಂದು ದುಃಖ. ಮಹಾತ್ಮರನ್ನು ಬೇಡಿದ್ರು ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ದು ಮತ್ತೊಂದು ದುಃಖ. ಆ ದುಃಖ ತಡಿಲಾರ್ದ ಕಣ್ಣೀರು ಹಕ್ಕೋಂತ ಮಠದಿಂದ ಹೊರಗೆ ಹೊಂಟಾಗ ಮಠದ ಅಂಗಳದಾಗ ಹುಡುಗ ಕಸ ಹೊಡಿತಿದ್ದ. ನಕ್ಕೋಂತ ಹೋಗಿದ್ರಿ, ಯಾಕೆ ಹತ್ಕೊಂತ ಹೊಂಟಾರ ಅಂತ ಅವ್ರನ್ನ ವಿಚಾರ ಮಾಡಿದಾಗ, ಮಕ್ಕಳು ಬೇಡಿದ್ವಪ್ಪ, ಅಜ್ಜ ಹಿಂಗೆ ಸಿಟ್ಟಿಗೆದ್ದ ಅಂದ, ಅದಕ್ಕೆ ದುಃಖ ಆಗಿ ಅಳಾಕತ್ತೀನಂದಾಗ ಕಸ ಹೊಡಿ ಹುಡುಗಿ ಹೇಳ್ತಾನ. ಮಠದ ಅಂಗಳದೊಳಗೆ ಕಸಬರಿಗೇನು ಹಿಡಿದು ಕಸ ಹೊಡಿಯುವಂತ ಹುಡುಗಿ ಹೇಳ್ತಾನ, ಅವ್ವ ಏನು ಚಿಂತೆ ಮಾಡಬೇಡ, ತಾಯಿ ಮಕ್ಕಳಿಗಂತಾಳ ಸತ್ ಹೋಗ್ ನೀನಂತೇಳಿ ತಾಯಿ ಅಂತಾಳ. ಯಾಕಂತಾಳಂದ್ರೆ ಕೆಟ್ಟ ಕೆಲಸ ಮಾಡಿದಾಗ ಸತ್ತು ಹೋಗುವಂತ ತಾಯಿ ಸಿಟ್ಟಿನಿಂದ ಅಂತಾಳ. ಆದ್ರೆ ಮಕ್ಕಳು ಸತ್ರ ಯಾವ ತಾಯಿಗೂ ಆನಂದ ಆಗುವುದಿಲ್ಲವ. ನೀನು ಮಾಡಿದ ಪಾಪವನ್ನ ಕಂಡು ಮಡಿವಾಳಜ್ಜ ನಿನ್ನ ಹಣೆ ಬರ್ದಾಗ ಮಕ್ಕಳಿಲ್ಲ ಅಂತ ನಿನಗೆ ಬೈದಾನ, ಚಿಂತೆ ಮಾಡಬೇಡ, ಅವ ಬೈದಾನ ಅಷ್ಟ, ಅದೇ ನಿನಗೆ ಆಶೀರ್ವಾದ ಆಕ್ಕದ. ವರ್ಷದೊಳಗೆ ನೀನು ಮಗುವಿಗೆ ಗಂಡು ಮಗುವಿಗೆ ಜನ್ಮ ಕೊಡ್ತಿದ್ದಿ, ಮತ್ತೆ ನೀನು ಮಠಕ್ಕೆ ಬಂದ ಬರ್ತಿದ್ದಿ ಅಂತ ಮಠದ ಅಂಗಳದಾಗ ಕಸ ಹೊಡಿ ಹುಡುಗಿ ಹೇಳಿದ. ಆಕಿಗೆ ಇರ್ಲಿ ಬಿಡು, ನನ್ನ ಸಮಾಧಾನಕ್ಕೇನೋ ಹೇಳಾಕತ್ತಿರ್ಬೇಕು ಹುಡುಗ ಅಂತ ಯೋಗ ಯೋಗ ಅನ್ಬೇಕು. ವರ್ಷ ತುಂಬುದ್ರೊಳಗಾಗಿನೇ ಗಂಡು ಮಗುವಿಗೆ ಜನ್ಮ ಕೊಟ್ಲು. ಆ ಮಗನ ಕರ್ಕೊಂಡು ಗರ್ಗದ ಮಠಕ್ಕೆ ಬಂದು ಮಡಿವಾಳ ಅಜ್ಜಗೆ ನಮಸ್ಕಾರ ಮಾಡಿಸಿ ಸುಮ್ಮನೆ ಹೋಗ್ಲಿಲ್ಲಕ್ಕಿ, ಯಪ್ಪ ನಿನ್ನೊಂದು ಪ್ರಶ್ನೆ ಕೇಳೋದೈತಿ ಅಂತ. ಗರ್ಗದ ಅಜ್ಜವ್ರಂದ್ರು, ಏನವ? ಏನಿಲ್ಲ, ಈ ಮಠದಾಗ ಖರೇ ಸ್ವಾಮಿ ನೀನು ಏನು ಕಸ ಹೊಡಿ ಹುಡುಗ ಅಂದ್ಲಕ್ಕಿ. ಈ ಮಠದ ಸ್ವಾಮಿ ನೀನು ಕಸ ಹೊಡಿ ಹುಡುಗ, ಯಾಕ ಏನಾತು ಅಂದ್ರು. ಏನಿಲ್ಲ, ವರ್ಷದಿಂದ ಮಕ್ಕಳು ಬೇಕು ಅಂತ ಬಂದಿದ್ದೆ, ನಿನ್ನ ಹಣೆ ಬರದಾಗ ಮಕ್ಕಳಾಗೋದಿಲ್ಲ ಅಂತ ನೀನು ಹೇಳಿದ್ದಿ, ಆದ್ರೆ ಮಠದಾಗ ಕಸ ಹೊಡಿ ಹುಡುಗಿ ಹೇಳಿದ, ವರ್ಷದಾಗ ಅಜ್ಜನ ಆಶೀರ್ವಾದದಿಂದ ನಿನಗೆ ಮಕ್ಕಳಾಕವ, ಏನೂ ಚಿಂತೆ ಮಾಡಬೇಡ ಅಂತ ಹೇಳಿದ್ದ. ಅವ ಹೇಳಿದ ಮಾತು ಖರೆ ಆಗ್ಯದ, ನೀ ಹೇಳಿದ ಮಾತು ಸುಳ್ಳಾಗ್ಯದ, ಅದಕ್ಕೆ ಸ್ವಾಮಿ ನೀನು ಅವ ಅಂತ ಕೇಳಿದೆ ಅಂತ ಹೇಳಿದಾಗ ಮಡಿವಾಳ ಅಜ್ಜಾರಂತಾರ ನಕ್ಕೋತ ಒಂದು ಮಾತು ಹೇಳಿದರು, ಹೌದವಾ ಹೌದು, ಆ ಮಗ್ಗ ಬರೇ ಮಠದಾಗ ಕಸ ಹೊಡೆಯುವ ಮಗನ ಅಂತ ಹೇಳಿದ್ದೆ, ಅವ ಭಕ್ತಿಯಿಂದ ಕಸ ಹೊಡೆದು ನನ್ನ ತಪಸ್ಸನ್ನು ಹೊಡ್ಕೊಂಡು ಕುಂತಾನ, ಅದಕ್ಕೆ ಅವನ ಮಾತು ಖರೆ ಆಗೈತಿ, ನನ್ನ ಮಾತು ಸುಳ್ಳಾಗೈತಿ ಅಂತ ಮಡಿವಾಳ ಅಜ್ಜರ್ ಹೇಳ್ತಾರೆ. ತಪಸ್ಸು ಅಂದ್ರೆ ಹಿಂಗಿರ್ತದೆ. ಯಾರು ನಿಷ್ಠೆಯಿಂದ ಮಠದ ಅಂಗಳದ ಒಂದು ಕಸ ಹೊಡೆದ್ರು ಸಾಕು, ಅವನಿಗೆ ಪರಮಾತ್ಮನ ಅನುಗ್ರಹ ಆಗ್ತದೆ. ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ಕೊಟ್ಟಿದ್ದು ಅವರು ಇವರು ನೋಡ್ಲಿಲ್ಲ ಅಂತ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅವರು ಇವರು ನನ್ನ ಹೆಸರು ಹೇಳಲಿಲ್ಲ ಅಂತ ನೀವು ಚಿಂತೆ ಮಾಡಬೇಕಾಗಿಲ್ಲ. ಹಾದಿ ಒಳಗ ಡ್ರೈವರ್
ಸೀಟ್ನೊಳಗೆ ಕೂತ್ಕೊಂಡಿದ್ದ, ಮಗ್ಲೊಬ್ಬ ಕೂತ್ಕೊಂಡಿದ್ದ. ಅದ ಒಂದು ಟ್ರಾಫಿಕ್ನೊಳಗ ಒಬ್ಬ ಕುರುಡ ಬಡಗಿ ಹಿಡ್ಕೊಂಡು ಹಿಂಗ ಬಂದು ಕಿಟಕಿ ಬಡ್ದಾಗ ಮಗ್ಲಿದ್ದಂಥ ಮಾಲೀಕ್ ಏನು ಡ್ರೈವರ್ ಆಗಿ ಕೂತ್ಕೊಂಡಿದ್ದಲ್ಲ, ಅವ ಮಗ್ಲಿದ್ದಂಥವನಿಗೆ ಕಣ್ಣು ಸೊನ್ನೆ ಮಾಡಿದ, ಅವನೊಂದು 10 ರೂಪಾಯಿ ಕೊಡು ಅಂತ ಹೇಳಿ. ಅಲ್ಲಿದ್ದ 10 ರೂಪಾಯಿ ತೆಗೆದು ಅವ ಆ ಕುರುಡನಿಗೆ ಕೊಟ್ಟಾಗ, ಕುರುಡ ನಿನಗ ಪರಮಾತ್ಮನ ಆಶೀರ್ವಾದ ಇರ್ಲಿಪ್ಪ, ಬಹಳ ಚಲೋ ಆಗ್ಲಿ ಅಂತ ಕುರುಡ ಅಂದಾಗ, ಮಾಲಕ್ ಏನು ಕೂತ್ಕೊಂಡಿದ್ದ ಗಾಡಿ ಹೊಡ್ಯಾಕ ಅವ ಅಂದ, ರೊಕ್ಕ ಅವಂದಲ್ಲ, ರೊಕ್ಕ ಕೊಟ್ಟವ್ ನಾನು ಅಂತ ಅವ ಅಂದ ತಕ್ಷಣ ಆ ಕುರುಡ ಒಂದು ಮಾತು ಹೇಳ್ತಾನ, ಹೌದ್ರಪ್ಪ ನಿಮ್ಮದ, ಆದ್ರ ನನಗ ಕಣ್ಣಿಲ್ಲ, ಯಾರಿದ್ರ ಮಾಲಕರು ಯಾರಿದನ್ನು ಕೊಟ್ಟವರು ಅಂತ ನನಗೆ ಗೊತ್ತಾಗ್ಲಿಕ್ಕಿಲ್ಲ, ಆದ್ರ ಮ್ಯಾಲ ಕೂತು ಪರಮಾತ್ಮನಿಗೆ ಗೊತ್ತಾಗ್ತದ, ಯಾರು ಕೊಟ್ಟಾರಲ್ಲ ಅವ್ರಿಗೇನೆ ಆಶೀರ್ವಾದ ಸಿಗ್ತದೆ ಅನ್ನುವಂಥದ್ದನ್ನ ಕುರುಡ ಹೇಳಿದ. ಕಾರಣ ಇಷ್ಟೇ, ಯಾರು ನೋಡ್ಲಿಲ್ಲ ಅಂತ ನೀವು ಚಿಂತೆ ಮಾಡಬೇಡ್ರಿ, ಪರಮಾತ್ಮ ನಾವು ಮಾಡುವ ಸೇವೆಯನ್ನು ನೋಡಿಯೇ ನೋಡ್ತಾನೆ. ನನಗನ್ನಿಸ್ತದೆ ಅಪ್ಪ ಅವ್ರು ಏನು ಹೊಸದಾಗಿ ಒಂದು ಶಾಲೆಯನ್ನು ಕಟ್ಟಕತ್ತಾರಲ್ಲ, ನಮ್ಮ ಗಿಣಿಗೇರಿಯ ಒಬ್ಬ ಹುಚ್ಚಮ್ಮನ ಕಥೆಯನ್ನು ಅವ್ರು ಹೇಳಿದರು. ಎಲ್ಲೆಲ್ಲಿ ಅವ್ರು ಹುಡ್ಕೊಂಡು ಬರ್ತಾರೋ, ಹೆಂಗ ಕಥೆಗಳನ್ನು ಓದ್ತಾರೋ, ನಮ್ಮ ಬಾಪನ ಅವರಿಗೆ ಇಂಪ್ರೆಸ್ ಆಗಿರುವಂಥದ್ದೇನು ಅಂದ್ರೆ, ಅಂಥ ಇಂಥ ಕಥೆಗಳನ್ನು ನಾವು ಕೇಳ್ತೀವಿ. ಆದರೆ ನಮ್ಮ ಮಧ್ಯದಲ್ಲಿದ್ದು ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಗುರುತಿಸಿ ಅವರ ಕಥೆಗಳನ್ನು ಓದಿ ಮಣಕವಾಡದ ಮೃತ್ಯುಂಜಯ ಸ್ವಾಮಿಗಳವರು ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಾರ ಕಾರಣ ಏನು ಅಂದ್ರೆ, ಸತ್ತ ಜನಾಂಗವನ್ನು ಎಚ್ಚರಿಸುವ ಕಾರಣದಿಂದಾಗಿ. ಅವ್ರ ಮಾತು ಕೇಳ್ತಿದ್ರೆ ಒಂದು ಮೋಟಿವೇಶನ್, ಏನು ಇಲ್ಲ ಅನ್ನುವಂಥವ್ರು ಏನಾದರೂ ಮಾಡಿ ಸಾಧಿಸಬೇಕು ಅನ್ನುವಂಥ ಛಲವನ್ನು ಒಳಗವರು ಹುಟ್ಟಿಸ್ತಾರ. 10 ರೂಪಾಯಿ ಇಲ್ಲದ ಮನುಷ್ಯ ಅವ್ರ ಹತ್ತಿರಕ್ಕೆ ಬಂದ್ರೂ 10 ಕೋಟಿಯ ಕನಸನ್ನು ಕಟ್ಟಿಕೊಂಡು ಹೋಗುವಷ್ಟು ಅದ್ಭುತವಾಗಿರುವ ಪ್ರೇರಣಾದಾಯಕವಾದ ಮಾತುಗಳನ್ನು ಹೇಳುವ ಶಕ್ತಿ ಅದು ಮಣಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿದೆ ಅನ್ನುವಂಥದ್ದನ್ನು ನಮ್ಮ MB ಪಾಟೀಲ್, ನಮ್ಮ ಬಿಜಾಪುರದ ಈಗಿನ ಸಚಿವರದಾರ, ನಾಡ್ದ ಅವರು ಬರಾಕತ್ತಾರ. ನಮ್ಮ ಬಿಜಾಪುರದೊಳಗೆ ಪ್ರವಚನ ನಡೆದಾಗ ಅವ್ರು ಎಷ್ಟು ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಆಯಿತು ಅಂದರೆ, ಅಪ್ಪವ್ರೆ ನೀವು ನನ್ನ ಕಾರ್ಯಕ್ರಮಕ್ಕೆ ಕರೆದಿದ್ರಿ, ಅವಾಗ ನಾನು ಅಡಿಗಲ್ ಪೂಜೆಗೆ ಬಂದಿದ್ದೆ, ಅಡಿಗಲ್ ಪೂಜೆಗೆ ಬರಬೇಕಾಗಿತ್ತು, ನನಗೆ ಬರೋಕ್ಕಾಗಲಿಲ್ಲ. ಆದರೆ ನೀವು ಮಾಡುವ ಎಲ್ಲ ಕೆಲಸಗಳನ್ನು ನಾನು ಆಗೊಮ್ಮೆ ಈಗೊಮ್ಮೆ ಮೊಬೈಲ್ನೊಳಗೆ ನೋಡ್ಕೊತಾನದೀನಿ. ನನಗನ್ನಿಸ್ತದೆ ಅಂಥ ಹಳ್ಳಿಯ ಊರೊಳಗೆ ನೀವಿಷ್ಟು ದೊಡ್ಡ ಕೆಲಸ ಮಾಡಿರಿ ಅಂದ್ರೆ ನೀವು ಕರೆಯೋದು ಬೇಡ, ಈ ಸರಿ ನಾನೇ ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಬಂದು ಅದರೊಳಗೆ ಭಾಗಿಯಾಗ್ತೀನಿ. ಅವತ್ತು ನಾನು 5 ಲಕ್ಷ ರೂಪಾಯಿ ವಾಗ್ದಾನ ಮಾಡಿ ಹೋಗಿದ್ದೆ, ಆ ಮಠಕ್ಕೆ ಬರೋದ್ರೊಳಗನೆ 10 ಲಕ್ಷ ರೂಪಾಯಿ ನಿಮಗೆ ಮುಟ್ಟಿಸ್ತೀನಿ ಅಂತ ಅಲ್ಲೇ ಅವರು ಬಿಜಾಪುರದೊಳಗನೆ ಅವರಿಗೆ ಕೊಟ್ಟು ಕಳಿಸ್ತಾರಂದ್ರೆ ಅವ್ರ ಶಕ್ತಿ ಎಷ್ಟು ದೊಡ್ಡದದು, ಶಕ್ತಿ ಎಷ್ಟು ದೊಡ್ಡದದು. ಒಳ್ಳೆ ಕೆಲಸ ಮಾಡಬೇಕು ಅಂತ ನೀವು ಹೊರಟ್ರಿ ಅಂದ್ರೆ ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಪರಮಾತ್ಮ ನಮಗೆ ಎಡಗೈಯಾಗಿ ಬಲಗೈಯಾಗಿ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಅನ್ನುವಂಥದ್ದು ನಾವು ಯಾರಿಂದ ನೋಡಿ ತಿಳಿಬೇಕು ಅಂದರೆ, ಅಭಿನವ ಮೃತ್ಯುಂಜಯ ಸ್ವಾಮಿಗಳಲ್ಲಿ ಮಠಕ್ಕೆ ಬಂದಾಗ ಏನಿತ್ತು ರೀ, ನಾನು ನೋಡೀನಿ ಹಳೆ ಮಠ ಅದರೊಳಗೆ ನಾನು ಪ್ರವಚನ ಮಾಡೀನಿ, ಬಹಳಷ್ಟು ಜನ ಕೂತು ಕೇಳಿರಿ. ಎಂಥದ್ದು ಜಂತಿಯ ಒಂದು ಮಠ, ಅಲ್ಲಿ ಇದ್ದಂಥ ದೊಡ್ಡ ಶಕ್ತಿ ಏನು ಅಂದ್ರೆ ಅನ್ನದಾನಿ